121 ಡಿವಿಷನ್ ಟ್ರಿಕ್ಸ್ ಅಥವಾ ಡಿವಿಷನ್ ರೂಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನಾವು 121 ನಾವು 11 ಸ್ಕ್ವೇರ್ ಅಂತ ಬರೀಬೋದು, 11 × 11 ಅಂತ ಬರೀಬೋದು. ಸೊ ಡಿವೈಡೆಡ್ ಬೈ 121 ಇದ್ದಾಗ ನಾವು ಡಿವೈಡ್ ಬೈ 11 ಎರಡು ಸಾರಿ ಮಾಡಬೇಕಾಗುತ್ತೆ. ಸೊ ಇದು 8 6 3 4 2 1 2 ಅಲ್ಲ, ಇಲ್ಲಿ ಕೆಳಗಡೆ ಬರ್ದಿದ್ದೀವಿ ನೋಡಿರಿ, 4 6 3 4 2 1 2 ಡಿವೈಡ್ ಬೈ 11 ಮಾಡಬೇಕು ಫಸ್ಟು. ನೆಕ್ಸ್ಟ್ ಬಂದಂತಹ ಆನ್ಸರಿಗೆ ಮತ್ತೆ ಡಿವೈಡ್ ಬೈ 11 ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಡಿವೈಡ್ ಬೈ 121 ಮಾಡಿದಾಗ ಏನು ಆನ್ಸರ್ ಸಿಗುತ್ತಲ್ಲ ಅದು ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು 4 6 3 4 2 1 2 ಡಿವೈಡ್ ಬೈ 11. ಸೊ ಫಸ್ಟ್ 11 ಡಿವಿಷನ್ ರೂಲ್ ಏನು ಹೇಳುತ್ತೆ ನೋಡ್ರಿ, 4 ಫಸ್ಟ್ ನಂಬರ್ ಆ್ಯಸ್ ಇಟ್ ಇಸ್ ಹಾಗೆ ಇಟ್ಟಿವೆ. ನೆಕ್ಸ್ಟ್ ನಂಬರ್ ಏನು 6. ಸೊ ಇಲ್ಲಿ ಬಂದಂಥ 4 ನಂಬರ್ ಏನು ಆ್ಯಸ್ ಇಟ್ ಇಸ್ ಹಾಗೆ ಇಟ್ಟಿದ್ದೀವಲ್ಲ, ಸೊ 6 - 4 ಮಾಡಬೇಕು, ಏನಾಗುತ್ತೆ 2 ಆಯಿತು. ನೆಕ್ಸ್ಟ್ ನಂಬರ್ ಏನು 3. ಸೊ ಇಲ್ಲಿ 3ರಲ್ಲಿ 2 ಈ ನೆಕ್ಸ್ಟ್ ಬಂದಂಥ ನಂಬರ್ ಏನಿದೆ ಅಲ್ಲ 2, 3ರಲ್ಲಿ 2 ಕಳಿಬೇಕು. ಸೊ ಏನಾಯಿತು 1 ಆಯಿತು. ನೆಕ್ಸ್ಟ್ 3ರ ನೆಕ್ಸ್ಟ್ ನಂಬರ್ ಏನು 4ರಲ್ಲಿ 1 ಕಳೆದ್ರೆ 3. ನೆಕ್ಸ್ಟ್ 4ರ ನೆಕ್ಸ್ಟ್ ನಂಬರ್ ಏನು 2. ಸೊ 2ರಲ್ಲಿ 3 ಕಳಿಬೇಕು, 2ರಲ್ಲಿ 3 ಕಳೆಯೋಕ್ಕೆ ಬರಲ್ಲ. ಸೊ ಆವಾಗ +10 ಮಾಡಬೇಕು. ಸೊ +10 ಮಾಡಿದಾಗ 12ರಲ್ಲಿ 3 ಕಳೆದ್ರೆ ಏನು 9. ಸೊ 9ರ ಮೇಲೆ ಆ ಕ್ಯಾರಿಯನ್ನು ಏನು ತೊಗೊಂಡಿದ್ದೀವಲ್ಲ ಅದನ್ನು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ನಂಬರ್ ಏನು 1ರಲ್ಲಿ ಈ ಒಂದು ಕ್ಯಾರಿಯನ್ನು ಕೊಟ್ಟಾಗ ಅದು ಏನಾಗುತ್ತೆ 9 + 1 10 ಆಗುತ್ತೆ. ಸೊ ಇಲ್ಲಿ 1ರಲ್ಲಿ 10 ಕಳೆಯೋಕ್ಕೆ ಬರಲ್ಲ. ಸೊ ಇಲ್ಲಿ +10 ಮಾಡಬೇಕು. ಸೊ 11ರಲ್ಲಿ 10 ಕಳೆದ್ರೆ ಏನು ಉಳಿತು 1 ಉಳಿತು. ಸೊ ಆ ಕ್ಯಾರಿಯನ್ನು ಮೇಲ್ಗಡೆ ಬರೀಬೇಕು. ಸೊ ಆವಾಗ ಅದು 2 ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ ಏನು 2ರಲ್ಲಿ 2 ಕಳೆದ್ರೆ 0. ಸೊ ಪಾಯಿಂಟ್ ಲಾಸ್ಟ್ ಮಾಡುವಾಗ ನಾವು ಪಾಯಿಂಟ್ ಕೊಟ್ಟು ಬಂದಂಥ ಆನ್ಸರ್ ಏನಿರುತ್ತಲ್ಲ ಆವಾಗ ಅದನ್ನು ಬರೀಬೇಕಾಗುತ್ತೆ. ಸೊ ಇದು .0 ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ .0 ಪಾಯಿಂಟ್ ಇರಲಿ ಇಲ್ಲದೇ ಇರಲಿ ಯಾವುದೇ ಒಂದು ನಂಬರು ಅದರ ಹಿಂದಿನ ನಂಬರ್ ಮೇಲೆ ಕ್ಯಾರಿ ಇದ್ದಾಗ ಆ ಕ್ಯಾರಿ ನಂಬರ್ ಏನೋ ಇರುತ್ತಲ್ಲ ಆ ನಂಬರಿಗೆ +1 ಮಾಡಬೇಕಾಗುತ್ತೆ. ಸೊ ಪಾಯಿಂಟ್ ಇರಲಿ ಬಿಡಲಿ ಒಂದು ನಂಬರ್ನ ಹಿಂದೆ ಇರುವಂತಹ ನಂಬರಿನ ಮೇಲೆ ಕ್ಯಾರಿ ಇದ್ದಾಗ ಅದಕ್ಕೆ ನಾವೇನು ಮಾಡಬೇಕು +1 ಮಾಡಬೇಕು. ಸೊ ಇದು ಒಂದು ನಂಬರಿಗೆ ಮಾತ್ರ ಈ ಥರ ಅನ್ವಯ ಆಗುತ್ತೆ. ಸೊ ಇದು 1 ಇದ್ದಿದ್ದು ಏನಾಯಿತು 2 ಆಯಿತು. ಸೊ ನೆಕ್ಸ್ಟ್ 9 ಇದ್ದಿದ್ದನ್ನು 9 ಹಾಗೆ ಇಡ್ರಿ. ಸೊ ಉಳಿದದ್ದು ಯಾವುದು 4 2 1 3 ಮೇಲೆ ಕ್ಯಾರಿ ಇಲ್ಲ. ಸೊ ಯಾವುದೇ ಒಂದು ನಂಬರು ಅದರ ಮೇಲೆ ಕ್ಯಾರಿ ಇತ್ತು ಹಿಂದುಗಡೆ ಇರಲಿಲ್ಲ ಅಂದಾಗ ಆ ಹಿಂದುಗಡೆ ಏನು ನಂಬರ್ ಇರುತ್ತಲ್ಲ ಹೋಲ್ ನಂಬರ್ ಅದರಲ್ಲಿ -1 ಮಾಡಬೇಕಾಗುತ್ತೆ. ಸೊ ಇಲ್ಲಿ 4 2 1 3 -1 ಮಾಡಿದಾಗ ಏನಾಯಿತು 4 2 1 2 ಆಯಿತು. ಸೊ ಇದರ ಆನ್ಸರ್ ಏನು 4 2 1 2 9 2 ಬಂತು. ನೆಕ್ಸ್ಟ್ ಸ್ಟೆಪ್ ಈಗ ಫಸ್ಟು ಡಿವೈಡ್ ಬೈ 11 ಮಾಡಿದ್ವಿ. ಸೊ ಇನ್ನೊಂದು ಸಾರಿ ಡಿವೈಡ್ ಬೈ 11 ಮಾಡಬೇಕು ಬಂದಂಥ ಆನ್ಸರಿಗೆ. ಸೊ 4 2 1 2 9 2 ಡಿವೈಡ್ ಬೈ 11 ಅಂದಾಗ 4 ಆ್ಯಸ್ ಇಟ್ ಈಸ್ ಹಾಗೆ ಇಡ್ರಿ. ನೆಕ್ಸ್ಟ್ ನಂಬರ್ ಏನು 2ರಲ್ಲಿ 4 ಕಳೆಯೋಕ್ಕೆ ಬರಲ್ಲ. ಸೊ 12 ಅಂದರೆ +10 ಮಾಡಿದ್ರೆ 12 ಆಗುತ್ತೆ. ಸೊ 12ರಲ್ಲಿ 4 ಕಳೆದ್ರೆ 8 ಬಂತು. ಸೊ ಮೇಲ್ಗಡೆ ಕ್ಯಾರಿಯನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 1ರಲ್ಲಿ 9 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ 11ರಲ್ಲಿ 9 ಕಳೆದ್ರೆ 2 ಮೇಲ್ಗಡೆ ಕ್ಯಾರಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 2ರಲ್ಲಿ 3 ಕಳೆಯೋಕ್ಕೆ ಬರೋಂಗಿಲ್ಲ. 12ರಲ್ಲಿ 3 ಕಳೆದ್ರೆ 9 ಮೇಲ್ಗಡೆ ಕ್ಯಾರಿ ಬರೀರಿ. ಸೊ 9ರಲ್ಲಿ 9 1 10 ಆಗುತ್ತಿದ್ದು. ಸೊ 9ರಲ್ಲಿ 10 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ 19ರಲ್ಲಿ 10 ಕಳೆದ್ರೆ 9 ಉಳಿತು, ಮೇಲ್ಗಡೆ ಕ್ಯಾರಿ ಬರೀರಿ. ನೆಕ್ಸ್ಟ್ 2ರಲ್ಲಿ 10 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ 12ರಲ್ಲಿ 10 ಕಳೆದ್ರೆ ಲಾಸ್ಟ್ ಮಾಡ್ತಾ ಇದ್ದೀವಲ್ಲ, ಸೊ ಪಾಯಿಂಟ್ ಕೊಟ್ಟು 2 ಬರೀಬೇಕಾಗುತ್ತೆ. ಆ ಕ್ಯಾರಿಯನ್ನು ಕೂಡ ನಾವು ಮೇಲ್ಗಡೆ ಬರೀಬೇಕಾಗುತ್ತೆ. ನೆಕ್ಸ್ಟ್ 2 ಆ್ಯಸ್ ಇಟ್ ಈಸ್ ಹಾಗೆ ಇಡ್ರಿ. 9 ಹಾಗೆ ಇಡ್ರಿ. 9 2 8 ಎಲ್ಲವನ್ನು ಹಾಗೆ ಇಡ್ರಿ. ಸೊ ಎಲ್ಲವೂ ಕ್ಯಾರಿ ಇದ್ದಾವೆ. ಸೊ ಎಲ್ಲವನ್ನು ಹಾಗೆ ಇಟ್ಟು ಆ ಹಿಂದಿನ ನಂಬರ್ ಏನು ಕ್ಯಾರಿ ಇಲ್ವಲ್ಲ ಅದಕ್ಕೆ ನಾವು -1 ಮಾಡಬೇಕು. 4 -1 ಮಾಡಿದಾಗ ಏನಾಯಿತು 3 ಆಯಿತು. ಸೊ ಇದ್ರ ಫೈನಲ್ ಆನ್ಸರ್ ಏನು ಬಂತು 38299.2 ಬಂತು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿರಿ. 4 3 2 1 0 8 7 ಡಿವೈಡ್ ಬೈ 11 ಅಂದಾಗ 4 ಆ್ಯಸ್ ಇಟ್ ಈಸ್ ಹಾಗೆ ಇಡ್ರಿ. ನೆಕ್ಸ್ಟ್ ನಂಬರ್ ಏನು 3. 3ರಲ್ಲಿ 4 ಕಳೆಯೋಕ್ಕೆ ಬರೋಂಗಿಲ್ಲ. ಸೊ 13ರಲ್ಲಿ +10 ಮಾಡಿದಾಗ 13 ಆಗುತ್ತೆ. ಸೊ 13ರಲ್ಲಿ 4 ಕಳೆದಾಗ 9 ಬಂತು, ಮೇಲ್ಗಡೆ ಕ್ಯಾರಿ ಬೆಳೆದ್ವಿ. ನೆಕ್ಸ್ಟ್ 2ರಲ್ಲಿ 10 ಕಳೆಯೋಕ್ಕೆ ಬರೋಂಗಿಲ್ಲ. 12ರಲ್ಲಿ 10 ಕಳೆದ್ರೆ 2. ನೆಕ್ಸ್ಟ್ ಇದು 3 ಆಗುತ್ತೆ. 11ರಲ್ಲಿ 3 ಕಳೆದ್ರೆ 8 ಮೇಲ್ಗಡೆ ಕ್ಯಾರಿ ಬರೀಬೇಕು. ನೆಕ್ಸ್ಟ್ 10ರಲ್ಲಿ 9 ಕಳೆದ್ರೆ 1 ಮೇಲ್ಗಡೆ ಕ್ಯಾರಿ ಬರೀಬೇಕು. ನೆಕ್ಸ್ಟ್ 8ರಲ್ಲಿ 2 ಕಳೆದ್ರೆ 6, 7ರಲ್ಲಿ 6 ಕಳೆದ್ರೆ ಪಾಯಿಂಟ್ ಕೊಟ್ಟು 1 ಇಡಬೇಕು. ಲಾಸ್ಟ್ ಮಾಡುವಾಗ ಪಾಯಿಂಟ್ ಕೊಟ್ಟು 1 ಇಡಬೇಕು. ಸೊ ಇದೇನಾಯಿತು .1 6. ಒಂದು ನಂಬರ್ ಇದೆ, ಅದರ ಹಿಂದುಗಡೆ ನಂಬರ್ ಮೇಲೆ ಕ್ಯಾರಿ ಇದೆ ಅಂದಾಗ ಸೊ ಅದನ್ನು ನಾವು +1 ಮಾಡಬೇಕಾಗುತ್ತೆ. ಸೊ ಇದು ಒಂದು ನಂಬರಿಗೆ ಮಾತ್ರ ಅನ್ವಯ ಆಗುತ್ತೆ. ಸೊ ಇದು ಏನಾಯಿತು 6 2 8 2 9 ಅದರ ಹಿಂದಿನ ನಂಬರ್ ಯಾವುದು ಕ್ಯಾರಿ ಇಲ್ವಲ್ಲ ಅದು 4 -1 ಆಗುತ್ತೆ. ಸೊ 3 ಆಯಿತು. ಸೊ ಇದರ ಆನ್ಸರ್ ಏನು 39282.6.1. ನಾನು ಹೇಳೋದು ಫಾಸ್ಟ್ ಆಗಿದ್ದರೆ ನೀವು ಬೇಕಂದರೆ ಸ್ಲೋ ಮೋಡ್ ಒಳಗಿಟ್ಟು ಬೇಕಾದರೆ ಕೇಳಬಹುದು, ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿಯಾಗಿ 11 ಡಿವೈಡ್ ಬೈ 121 ಮತ್ತು ಡಿವೈಡ್ ಬೈ 11 ನಾವು ಈಸಿಯಾಗಿ ಮಾಡಬಹುದು.